ಸೇತುಬಂಧ ಪೂರ್ವ ಪರೀಕ್ಷೆ 9ನೇ ತರಗತಿ ಪ್ರಥಮ ಭಾಷೆ ಸಿರಿ ಕನ್ನಡ. ಪ್ರಶ್ನೆ 1. ಈ ಕೆಳಗಿನ ಪಠ್ಯಭಾಗವನ್ನು ಓದಿ ಅದರಲ್ಲಿರುವ ಸಾರಾಂಶ ಮತ್ತು ಅಥವಾ ಅರ್ಥವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ಪುಸ್ತಕಗಳು ಜ್ಞಾನದ ಭಂಡಾರವಿದ್ದಂತೆ. ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸವು ನಮ್ಮ ಆಲೋಚನಾ ಕ್ರಮವನ್ನು ವಿಶಾಲವಾಗಿಸುತ್ತದೆ ಮತ್ತು ಹೊಸ ವಿಷಯಗಳನ್ನು ತಿಳಿಯಲು ನೆರವಾಗುತ್ತದೆ. ಗ್ರಂಥಾಲಯಗಳು ನಮಗೆ ಸಾವಿರಾರು ಜನರ ಅನುಭವಗಳನ್ನು ಪರಿಚಯಿಸುತ್ತವೆ. ಓದುವಿಕೆ ಕೇವಲ ಪರೀಕ್ಷೆಗಾಗಿ ಇರದೆ ಜ್ಞಾನಾರ್ಜನೆಗಾಗಿ ಇರಬೇಕು. ಆದ್ದರಿಂದ ಪ್ರತಿದಿನ ಕನಿಷ್ಠ 1 ಗಂಟೆಯನ್ನಾದರೂ ಓದಿಗಾಗಿ ಮೀಸಲಿಡೋಣ. ಪ್ರಶ್ನೆ 2. ಈ ಕೆಳಗಿನ ವಿಷಯವನ್ನು ಓದಿ ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರೈತ ಸೋಮಣ್ಣ ಮಳೆಗಾಲ ಆರಂಭವಾಗುತ್ತಿದ್ದಂತೆ ತನ್ನ ಎತ್ತುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋದನು. ಅಲ್ಲಿ ಅವನು ಭೂಮಿಯನ್ನು ಹದ ಮಾಡಿ ಬಿತ್ತನೆ ಮಾಡಲು ಸಿದ್ಧತೆ ನಡೆಸಿದನು. ಈ ಬಾರಿ ಉತ್ತಮ ಬೆಳೆ ತೆಗೆದು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸರಿದೂಗಿಸುವ ಹಂಬಲದಿಂದ ಅವನು ಕಠಿಣ ಶ್ರಮ ಪಡುತ್ತಿದ್ದನು. ಪ್ರಶ್ನೆಗಳು: ಹೊಲಕ್ಕೆ ಹೋದವರು ಯಾರು? 2. ಸೋಮಣ್ಣ ಎತ್ತುಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋದನು? 3. ಸೋಮಣ್ಣ ಹೊಲದಲ್ಲಿ ಏನನ್ನು ಮಾಡಲು ಸಿದ್ಧತೆ ನಡೆಸಿದನು? 4. ಸೋಮಣ್ಣ ಹೊಲದಲ್ಲಿ ಕಠಿಣ ಶ್ರಮ ಪಡಲು ಕಾರಣ ಏನು? 3ನೇ ಪ್ರಶ್ನೆ: ನಿಮಗೆ ಅತ್ಯಂತ ಇಷ್ಟವಾದ ವಿಷಯ ಕುರಿತು 3 ಅಥವಾ 4 ವಾಕ್ಯಗಳಲ್ಲಿ ಸ್ವತಃ ಬರೆಯಿರಿ. ಉದಾಹರಣೆ: ನನಗೆ ಇಷ್ಟವಾದ ಸಾಕುಪ್ರಾಣಿ, ನನ್ನ ಕನಸಿನ ಮನೆ, ನನ್ನ ಕುಟುಂಬ, ನನಗೆ ಇಷ್ಟವಾದ ಆಟ ಇತ್ಯಾದಿ. 4. ನಿಮ್ಮ ಮನೆಯಲ್ಲಿ ಮದುವೆ ಇರುವುದರಿಂದ ನೀವು ಮುಖ್ಯೋಪಾಧ್ಯಾಯರ ಬಳಿ ರಜೆ ಕೇಳುವ ಸಂದರ್ಭದ ಸಂಭಾಷಣೆಯನ್ನು 2 ಅಥವಾ 3 ವಾಕ್ಯಗಳಲ್ಲಿ ಬರೆಯಿರಿ. 5ನೇ ಪ್ರಶ್ನೆ: ಈ ಕೆಳಗಿನ ಕಥೆಯನ್ನು ಓದಿ ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶಾಂತಪುರ ಎಂಬ ಪುಟ್ಟ ಹಳ್ಳಿ. ಅಲ್ಲಿನ ದೇವಸ್ಥಾನದ ವಾರ್ಷಿಕ ಜಾತ್ರೆ ಬಂತೆಂದರೆ ಇಡೀ ಊರೇ ಸಂಭ್ರಮಿಸುತ್ತಿತ್ತು. ಆ ಊರಿನಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವಿತ್ತು. ಜಾತ್ರೆಯ ಮೊದಲ ದಿನ ದೇವಸ್ಥಾನದ ನಂದಾದೀಪಕ್ಕೆ ಬೇಕಾದ ಎಣ್ಣೆಯನ್ನು ಊರಿನ ಹಿರಿಯ ವ್ಯಕ್ತಿ ಇಬ್ರಾಹಿಂ ಚಾಚಾ ಅವರ ಮನೆಯಿಂದಲೇ ತರಬೇಕಿತ್ತು. ಇದು ತಲತಲಾಂತರದಿಂದ ನಡೆದು ಬಂದ ರೂಢಿ. ಒಮ್ಮೆ ನಗರದಿಂದ ಬಂದಿದ್ದ ರಾಹುಲ್ ತನ್ನ ಅಜ್ಜನನ್ನು ಕೇಳಿದ. ಅಜ್ಜ, ದೇವಸ್ಥಾನದ ದೀಪಕ್ಕೆ ಎಣ್ಣೆಯನ್ನು ಇಬ್ರಾಹಿಂ ಚಾಚಾ ಅವರ ಮನೆಯಿಂದಲೇ ಏಕೆ ತರುತ್ತಾರೆ? ಅವರು ಬೇರೆ ಧರ್ಮದವರಲ್ಲವೇ ಎಂದು ಕುತೂಹಲದಿಂದ ಕೇಳಿದ. ಅಜ್ಜ ನಗುನಗುತ್ತಾ ರಾಹುಲನನ್ನು ಹತ್ತಿರ ಕರೆದು ಹೇಳಿದರು. ಪುಟ್ಟ, ಸಂಪ್ರದಾಯ ಎಂದರೆ ಕೇವಲ ಪೂಜೆಯಲ್ಲ, ಅದು ಮನುಷ್ಯರನ್ನು ಒಗ್ಗೂಡಿಸುವ ಕೊಂಡಿ. ಸುಮಾರು 100 ವರ್ಷಗಳ ಹಿಂದೆ ಊರಿನಲ್ಲಿ ಭೀಕರ ಬರಗಾಲ ಬಂದಾಗ ಇಬ್ರಾಹಿಂ ಚಾಚಾ ಅವರ ಮುತ್ತಜ್ಜ ತನ್ನಲ್ಲಿದ್ದ ಧ್ಯಾನ ಮತ್ತು ನೀರನ್ನು ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಹಂಚಿ ಇಡೀ ಊರನ್ನು ಹಸಿವಿನಿಂದ ಕಾಪಾಡಿದ್ದನು. ಅಂದಿನಿಂದ ಈ ತ್ಯಾಗ ಮತ್ತು ಪ್ರೀತಿಯ ನೆನಪಿಗಾಗಿ ಈ ಸಂಪ್ರದಾಯ ಶುರುವಾಯಿತು. ದೀಪದ ಎಣ್ಣೆ ಯಾರ ಮನೆಯಿಂದ ಬಂತು ಅನ್ನೋದಕ್ಕಿಂತ ಅದು ಇಡೀ ಊರನ್ನು ಪ್ರೀತಿಯಿಂದ ಬೆಳಗುತ್ತಿದೆ ಅನ್ನೋದು ಮುಖ್ಯ. ರಾಹುಲ್ ಅಂದು ಒಂದು ದೊಡ್ಡ ಪಾಠ ಕಲಿತಿದ್ದ. ಸಂಪ್ರದಾಯಗಳು ಗೋಡೆಗಳನ್ನು ಕಟ್ಟಲಿಕ್ಕಲ್ಲ, ಸೇತುವೆಗಳನ್ನು ನಿರ್ಮಿಸಲಿಕ್ಕೆ ಇವೆ ಎಂದು ಅವನಿಗೆ ಮನವರಿಕೆ ಆಯಿತು. ಪ್ರಶ್ನೆಗಳು: ಇಬ್ರಾಹಿಂ ಚಾಚಾ ಅವರ ಮನೆಯಿಂದ ಎಣ್ಣೆ ತರುವ ಸಂಪ್ರದಾಯದ ಹಿಂದೆ ಅಡಗಿದ್ದ ಮುಖ್ಯ ಕಾರಣವೇನು? 2. ರಾಹುಲ್ ಕೇಳಿದ ಪ್ರಶ್ನೆಯು ಇಂದಿನ ಸಮಾಜದ ಯಾವ ಮನಸ್ಥಿತಿಯನ್ನು ತೋರಿಸುತ್ತದೆ? ಅದಕ್ಕೆ ಅಜ್ಜ ನೀಡಿದ ಉತ್ತರ ನಿಮಗೇನನ್ನಿಸುತ್ತದೆ? ಪ್ರಶ್ನೆ 6. ಮಗ್ಗದ ಸಾಹೇಬ ಪಾಠವನ್ನು ಆಧರಿಸಿ ಬ್ರಿಟಿಷರ ಆಗಮನ, ಯಂತ್ರಗಳ ಬಳಕೆ ಮತ್ತು ಮಿಲ್ಲಿನ ಬಟ್ಟೆಗಳ ಬಳಕೆಯಿಂದಾಗಿ
ದೇಸಿಯ ಕೈಮಗ್ಗದ ವೃತ್ತಿಯ ಮೇಲೆ ಉಂಟಾದ 4 ಪರಿಣಾಮಗಳನ್ನು ಗುರುತಿಸಿ ಬರೆಯಿರಿ. ಪ್ರಶ್ನೆ 7. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಶಾಲೆಯ ವಿಜ್ಞಾನ ಪ್ರದರ್ಶನಕ್ಕಾಗಿ ರೋಹನ್ ಮತ್ತು ಅನಿಲ್ ಸೇರಿ ಒಂದು ಸುಂದರವಾದ ರೇಸಿಂಗ್ ಕಾರ್ ಮಾದರಿ ತಯಾರಿಸಿದ್ದರು. ಸ್ಪರ್ಧೆಯ ದಿನ ಅನಿಲನ ಕೈತಪ್ಪಿ ಆ ಕಾರು ಕೆಳಗೆ ಬಿದ್ದು ಒಡೆದು ಹೋಯಿತು. ಅದರ ತಂಡ ಸ್ಪರ್ಧೆಯಿಂದ ಹೊರಬೀಳುವಂತಾಯಿತು. ರೋಹನ್ಗೆ ತುಂಬ ಬೇಸರವಾಯಿತು. ಆದರೆ ಅವನು ಅನಿಲನ ಮೇಲೆ ಕಿರುಚಲಿಲ್ಲ. ಬದಲಾಗಿ, ಪರವಾಗಿಲ್ಲ ಅನಿಲ್, ಕಾರು ಒಡೆದರೆ ಏನಂತೆ, ನಾವು ತಯಾರಿಸಿದ ವಿಧಾನ ನಮಗೆ ನೆನಪಿದೆ, ಮುಂದಿನ ಬಾರಿ ಇನ್ನಷ್ಟು ಚೆನ್ನಾಗಿ ಮಾಡೋಣ ಎಂದು ನಗುತ್ತಾ ಹೇಳಿದನು. ಅನಿಲ್ ತನ್ನ ತಪ್ಪಿಗೆ ಕ್ಷಮೆ ಕೇಳಿದಾಗ ರೋಹನ್ ಅವನ ಕೈ ಹಿಡಿದು ಸಮಾಧಾನಪಡಿಸಿದರು. ರೋಹನ್ನ ಈ ತಾಳ್ಮೆಯನ್ನು ನೋಡಿ ಶಿಕ್ಷಕರು ಪ್ರಶಸ್ತಿಗಿಂತಲೂ ದೊಡ್ಡದಾದ ಮನಸ್ಸನ್ನು ರೋಹನ್ ಗೆದ್ದಿದ್ದಾನೆ ಎಂದು ಮೆಚ್ಚಿಕೊಂಡರು. ಪ್ರಶ್ನೆಗಳು: ಕಾರು ಒಡೆದಾಗ ರೋಹನ್ ಅನಿಲನ ಮೇಲೆ ಕೋಪಗೊಳ್ಳದೆ ಸಮಾಧಾನಪಡಿಸಲು ಕಾರಣವೇನು? 2. ಸೋಲನ್ನು ಗೆಲುವಿನಷ್ಟೇ ಸಮನಾಗಿ ಸ್ವೀಕರಿಸುವುದು ಎಂದರೆ ಏನು ಎಂಬುದನ್ನು ರೋಹನ್ ಹೇಗೆ ತೋರಿಸಿಕೊಟ್ಟಿದ್ದಾನೆ? 8. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ವಿದೇಶಗಳಲ್ಲಿ ನಲ್ಲಿಯ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೇವಲ ಬಾಟಲಿ ನೀರೇ ಶುದ್ಧ ಎಂದು ಬಿಂಬಿಸಿರುವುದು ಒಂದು ದೊಡ್ಡ ಹುನ್ನಾರ. ಇದು ಒಂದು ಬಗೆಯ ಸೈಕಾಲಜಿಕಲ್ ವಾರ್ಫೇರ್. ಇಂತಹ ಕೊಳ್ಳುಬಾಕ ಸಂಸ್ಕೃತಿಯ ದಾಳಿಯ ನಡುವೆ ನಮ್ಮ ಭಾರತೀಯ ಸಂಸ್ಕೃತಿಯ ಉದಾತ್ತ ಮೌಲ್ಯಗಳನ್ನು ನಾವು ವೈಚಾರಿಕವಾಗಿ ಗಮನಿಸಬೇಕು. ಮನೆಗೆ ಬಂದ ಅತಿಥಿಗೆ ಮೊದಲು ನೀರು ಕೊಡುವುದು, ದಾರಿಯಲ್ಲಿ ಹೋಗುವವರಿಗೆ ಅರವಟ್ಟಿಗೆಗಳನ್ನು ನಿರ್ಮಿಸುವುದು ನಮ್ಮ ಸಂಸ್ಕೃತಿಯ ಹಿರಿಮೆ. ಜಾಗತೀಕರಣದ ಹೆಸರಿನಲ್ಲಿ ನಾವು ಈ ಮೌಲ್ಯಗಳನ್ನು ಕಳೆದುಕೊಳ್ಳಬಾರದು. ಸಂಸ್ಕೃತಿ ಎಂದರೆ ಕೇವಲ ಹಬ್ಬ ಹರಿದಿನಗಳ ಆಚರಣೆಯಲ್ಲ, ಅದು ನಮ್ಮ ಬದುಕಿನ ಬುನಾದಿ. ಈ ಬುನಾದಿಯನ್ನು ಅಲುಗಾಡಿಸುತ್ತಿರುವ ಕೊಳ್ಳುಬಾಕತನವನ್ನು ನಾವು ವೈಜ್ಞಾನಿಕ ಚಿಂತನೆಯ ಮೂಲಕ ಎದುರಿಸಬೇಕು. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆ ಎಂಬುದನ್ನು ನಾವು ಮರೆಯಬಾರದು. ಪ್ರಶ್ನೆ: ಈ ಪಠ್ಯಭಾಗದಲ್ಲಿ ಉಲ್ಲೇಖಿಸಲಾದ ನಮ್ಮ ಸಂಸ್ಕೃತಿಯ ಹಿರಿಮೆ ಯಾವುದು? ಅದನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕು? 9. ಈ ಕೆಳಗಿನ ಪದ್ಯವನ್ನು ಓದಿ ಸಂಗ್ರಹಿಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹಿತವಂ ತೋರುವನಾತ್ಮ ಬಂಧು ಪೊರೆವಾತ್ಮ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಮಾರ್ಗಂ ಬೆಡದಾತ ಸುರತಿ ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ದಾತನೈ ಹರ ಹರ ಶ್ರೀ ಚೆನ್ನಸೋಮೇಶ್ವರ. ಪ್ರಶ್ನೆ: ಈ ಪದ್ಯವನ್ನು ಆಧರಿಸಿ ಸದ್ವಿದ್ಯೆ ಮತ್ತು ಗುರುವಿನ ಮಹತ್ವವನ್ನು ಬರೆಯಿರಿ. ಪ್ರಶ್ನೆ 10. ಈ ಕೆಳಗಿನ ನಾಟಕದ ಮಾತನ್ನು ಓದಿ ಸಂಗ್ರಹಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಶೋಧರೆ: ಪತಿಯನಿತ್ತೀರಿ ಬಾಲ ದೇವರಾಗಿರಲೆಂದು ಪತಿಯನಿನ್ನೊಮ್ಮೆ ನೀಡಿರಿ. ನನ್ನ ರಕ್ಷಿಸಿರಿ. ನಿಮ್ಮ ಐಶ್ವರ್ಯ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಪ್ರಶ್ನೆಗಳು: ಈ ಸಂಭಾಷಣೆಯಲ್ಲಿ ಯಶೋಧರೆಯು ರಾಜನಲ್ಲಿ ಅಂದರೆ ಶುದ್ಧೋಧನ ಮಾಡುತ್ತಿರುವ ಕಳಕಳಿಯ ಬೇಡಿಕೆ ಏನು? 26-27ನೇ ಸಾಲಿನ ಸಾಫಲ್ಯ ಪರೀಕ್ಷೆಯ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಿಮಗೆ ಉಪಯೋಗ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.